ಸ್ನೇಹಿತರೆ, ನನಗೆ ಇಲ್ಲಿವರೆಗೂ ಕೂಡ ತುಂಬಾ ಜನರು ಕಮೆಂಟ್ ಮಾಡ್ತಿರೋದೇನಂತಂದ್ರೆ ನಮ್ಗೆ ಒಂದು ಮನೆಗಳು ಸಿಗ್ತಾ ಇಲ್ಲ, ಮನೆಗಳು ಕೊಡ್ತಾ ಇಲ್ಲ. ಸೊ ಮತ್ತೆ ನಮ್ಗೆ ಸೈಟ್ಗಳಿಲ್ಲ, ನಮ್ಗೆ ಮನೆ ಕಟ್ಟೋದಿಕ್ಕೆ ಜಾಗಗಳಿಲ್ಲ, ಮತ್ತೆ ಮನೆಗಳನ್ನ ನಮ್ಗೆ ಮನೆ ಕಟ್ಟೋದಿಕ್ಕೆ ಮನೆಗಳನ್ನ ಕೂಡ ಕೊಡ್ತಾ ಇಲ್ಲ ಈ ಒಂದು ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಸ್ನೇಹಿತರೆ, ನೀವೇನಾದ್ರೂ ಕೂಡ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ ಏನಾದ್ರೂ ಕೂಡ ವಾಸಿಸ್ತಾ ಇದ್ರೆ, ಸೊ ನಿಮ್ಗೆ ಇದೊಂದು ಒಳ್ಳೆ ಅವಕಾಶ ಸ್ನೇಹಿತರೆ. ಪ್ರತಿ ಒಬ್ರಿಗೂ ಮನೆಗಳು ಸಿಗುತ್ತೆ, ಪ್ರತಿ ಒಬ್ರಿಗೂ ಸೈಟ್ಗಳು ಸಿಗುತ್ತೆ. ಸೈಟ್ ಇಲ್ಲ ಅಂದ್ರೆ ಸೈಟು ಕೂಡ ಕೊಡ್ತಾರೆ, ಮನೆಗಳಿಲ್ಲ ಅಂತಂದ್ರೆ ಮನೆನೂ ಕೂಡ ಕೊಡ್ತಾರೆ ಸ್ನೇಹಿತರೆ. ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದು. ಅಂದ್ರೆ ಸ್ನೇಹಿತರೆ, ನಿಮ್ಗೆ ಈ ಒಂದು ಸರ್ವೆನ ಮಾಡ್ತಾ ಇದ್ದಾರೆ. ಈ ಒಂದು ಗ್ರಾಮಗಳಲ್ಲಿ ಯಾರ್ಯಾರೆಲ್ಲ ವಾಸ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾರ್ಯಾರಿಗೆಲ್ಲ ಮನೆಗಳಿಲ್ಲ, ಯಾರ್ಯಾರಿಗೆಲ್ಲ ಈ ಒಂದು ಸೈಟ್ಗಳಿಲ್ಲ ಅನ್ನೋದನ್ನ ಸರ್ಕಾರದಿಂದನೇ ಒಂದು ಸಮೀಕ್ಷೆನ ಮಾಡ್ತಾರೆ, ಅಂದ್ರೆ ಸರ್ವೆಗಳನ್ನ ಮಾಡ್ತಾರೆ. ಆ ಒಂದು ಸರ್ವೆಯಲ್ಲಿ ಏನಾದ್ರು ಕೂಡ ನೀವು ಪಾಲ್ಗೊಂಡ್ರೆ, ಸೊ ನಿಮ್ಗೆ ಮನೆಗಳಿಲ್ಲ ಅನ್ನೋದಾದ್ರೆ ನಿಮ್ಗೆ ಮನೆಗಳು ಕೂಡ ಸಿಗುತ್ತೆ, ಮತ್ತೆ ಸೈಟ್ಗಳಿಲ್ಲ ಅನ್ನೋದಾದ್ರೆ ಸೈಟ್ಗಳು ಕೂಡ ಸಿಗುತ್ತೆ ಸ್ನೇಹಿತರೆ. ಇದು ನಿಮ್ಗೆ ತುಂಬಾನೇ ಒಂದು ಒಳ್ಳೆ ಅವಕಾಶ. ಇದನ್ನ ದಯವಿಟ್ಟು ಕೂಡ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲಿಜಿಬಲ್ ಆಗೋದಿಕ್ಕೆ ಜಾಸ್ತಿ ಏನು ಅರ್ಹತೆ ಬೇಕಾಗಿಲ್ಲ ಸ್ನೇಹಿತರೆ. ಕೇವಲ ವಸತಿ ರಹಿತರು ಹಾಗೂ ನಿವೇಶನ ರಹಿತರು, ಕಚ್ಚಾ ಮನೆ ಹೊಂದಿರುವವರು, ಕುಟುಂಬದ ವಾರ್ಷಿಕ ಆದಾಯ ರು 1,80,000 ಮೀರಿರಬಾರ್ದು. ಅಂದ್ರೆ ನಿಮ್ಮ ಒಂದು ಕುಟುಂಬದ ಆದಾಯ 1,80,000 ಮೀರಿರಬಾರ್ದು ಅಷ್ಟೇನೆ. ಇದರಲ್ಲಿ ಇರುವಂತ ಒಂದೇ ಒಂದು ಅರ್ಹತೆ ಅನ್ನೋದಾದ್ರೆ 1,80,000 ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬದ ಆದಾಯ. ಮತ್ತೆ ಇನ್ನು ದಾಖಲಾತಿಗಳೆಲ್ಲ ಏನ್ ಬೇಕಾಗುತ್ತೆ ಅನ್ನೋದಾದ್ರೆ, ನಿಮ್ಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಬ್ಯಾಂಕ್ ಖಾತೆಯ ವಿವರ ಬೇಕಾಗುತ್ತೆ, ಮತ್ತೆ ನರೇಗಾ ಜಾಬ್ ಕಾರ್ಡ್ ಬೇಕಾಗುತ್ತೆ. ಇಷ್ಟು ನಿಮ್ಮ ಹತ್ರ ಏನಾದ್ರು ಇದ್ರೆ ದಯವಿಟ್ಟು ಕೂಡ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ, ಮತ್ತೆ ಈ ಒಂದು ಮನೆನೂ ಕೂಡ ಪಡ್ಕೋಬಹುದು. ಇದು ಸರ್ಕಾರದಿಂದ ಕೊಟ್ಟಿರುವಂತ ಒಂದು ಒಳ್ಳೆ ಅವಕಾಶ. ಯಾರಿಗೆಲ್ಲ ಮನೆಗಳಿಲ್ಲ ಮತ್ತೆ ಯಾರಿಗೆಲ್ಲ ಸೈಟ್ಗಳಿಲ್ಲ, ಎಲ್ಲರೂ ಕೂಡ ಮಾಡಿಸ್ಕೋಬಹುದು ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದು ಹೇಗೆ ಅನ್ನೋದಾದ್ರೆ, ನಿಮ್ಗೆ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಓರ್ವ ಸಮೀಕ್ಷಕರನ್ನು, ಅಂದ್ರೆ ಒಬ್ಬ ಸರ್ವೇಯರ್ ಅನ್ನು ನಿಯೋಜಿಸಲಾಗಿದೆ. ಒಬ್ರು ಸರ್ವೆ ಮಾಡುವಂತವ್ರನ್ನ ನಿಯೋಜಿಸಿರ್ತಾರೆ, ಒಬ್ರು ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ. ನಂತರ ಆ ಒಂದು ಸರ್ವೆ ಮಾಡೋರು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ನಡೆಸಲು ಸಹಕರಿಸಲಿದ್ದಾರೆ. ಅಂದ್ರೆ ಆ ಒಂದು ಸರ್ವೇಯರ್ ಏನಿರ್ತಾರಲ್ವಾ, ಸರ್ವೆ ಮಾಡುವಂತವ್ರು ಏನಿದಾರಲ್ವಾ, ಅವರು ಈ ಒಂದು ಮನೆಗಳು ಇಲ್ದಿರುವಂತವ್ರು ಮತ್ತೆ ಒಂದು ಸೈಟ್ಗಳು ಇಲ್ದಿರುವಂತವ್ರನ್ನ ನೋಡಿ ಅದಾದ ನಂತರದಲ್ಲಿ ಒಂದು ಸಮೀಕ್ಷೆನ ನಡೆಸ್ತಾರೆ. ಯಾರ್ಯಾರಿಗೆಲ್ಲ ಮನೆಗಳಿಲ್ಲ, ಯಾರ್ಯಾರಿಗೆಲ್ಲ ನಿವೇಶನಗಳ ಈ ಒಂದು ಸೈಟ್ಗಳಿಲ್ಲ ಅನ್ನೋದನ್ನ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆನ ಒಂದು ಗ್ರಾಮ ಪಂಚಾಯತಿಗೆ ಕೊಡ್ತಾರೆ. ಅದಾದ ನಂತರದಲ್ಲಿ ಆ ಒಂದು ಸಮೀಕ್ಷೆ ನಡೆದ ನಂತರದಲ್ಲಿ ನಿಮ್ಗೆ ಮನೆ ಮತ್ತೆ ಸೈಟ್ಗಳನ್ನ ಈ ಒಂದು ಸರ್ಕಾರದಿಂದನೇ ಕೊಡುವಂಥದ್ದು. ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಏನಿದೆ ಅಲ್ವಾ, ಆ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ಸಿಗುವಂತದ್ದು ಸ್ನೇಹಿತರೆ. ಇದನ್ನ ಪ್ರತಿಯೊಬ್ರು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ನಮ್ಗೆ ಮನೆಗಳಿಲ್ಲ, ನಮ್ಗೆ ಸೈಟ್ಗಳಿಲ್ಲ, ನಾವ್ ಇವಾಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಕೆಲವರಿಗೆ ಸೈಟ್ ಇದೆ, ನಮ್ಗೆ ಮನೆ ಕಟ್ಟೋದಿಕ್ಕೆ ಮನೆಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಇನ್ನ ಕೆಲವರು ನಮ್ಗೆ ಸೈಟೇ ಇಲ್ಲ, ಸೈಟ್ ಕೊಡುವಂತ ಯಾವ್ದಾದ್ರು ಸ್ಕೀಮ್ ಇದ್ರೆ ಹೇಳಿ ಅಂತ. ಅದೇ ರೀತಿಯಾಗಿ ಸ್ನೇಹಿತರೆ, ಇದು ನಿಮ್ಗೆ ಒಳ್ಳೆ ಅವಕಾಶ. ದಯವಿಟ್ಟು ಕೂಡ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇದು ಇರುವಂತದ್ದು ಕೇವಲ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವಂತ ಜನರಿಗೆ ಮಾತ್ರ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾರ್ಯಾರೆಲ್ಲ ವಾಸ ಮಾಡ್ತಾ ಇರ್ತಾರೆ, ಸೊ ಅಂತ ಒಂದು ಫ್ಯಾಮಿಲೀಸ್ ಗಳಿಗೆ ಮಾತ್ರ ಇರುವಂತದ್ದು. ಇನ್ನು ಸಿಟಿಗಳಲ್ಲಿ ಇರುವಂತವ್ರಿಗೆ ಇನ್ನೂ ಕೂಡ ಈ ರೀತಿಯಾದ ಒಂದು ಯಾವುದೇ ರೀತಿಯಾದ ಒಂದು ಕಾರ್ಯಕ್ರಮನ ಬಿಟ್ಟಿಲ್ಲ ಸರ್ಕಾರದಿಂದ. ಸೊ ಹಾಗಾಗಿ ದಯವಿಟ್ಟು ಕೂಡ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇನ್ನು ಕೂಡ ನೀವು ಈ ಒಂದು ಸ್ವಯಂ ಸಮೀಕ್ಷೆ ಹೇಗೆ ಮಾಡ್ಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಆವಾಸ್ ಪ್ಲಸ್ 2024 ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇರುತ್ತೆ ಪ್ಲೇ ಸ್ಟೋರ್ ಅಲ್ಲಿ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಈ ಒಂದು ಆವಾಸ್ ಪ್ಲಸ್ 2024 ಅನ್ನೋ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿದ್ರೆ, ಅದರಲ್ಲಿ ಕಂಪ್ಲೀಟ್ ಆಗಿ ಸ್ನೇಹಿತರೆ ನೀವಾಗಿ ಅಂದ್ರೆ ಸ್ವಯಂ ಸಮೀಕ್ಷೆ ಹೇಗೆ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಇರುತ್ತೆ. ಸೊ ಅದನ್ನು ಕೂಡ ನೀವು ಮಾಡಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.
ಓಕೆ, ಅದಕ್ಕೂ ಫಸ್ಟ್ ಸ್ನೇಹಿತರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಯಾಕಂತಂದ್ರೆ ಹಲವಾರು ವಿಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ. ನೀವೇನಾದ್ರೂ ಕೂಡ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಕೂಡ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.